ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಬ್ರೋ ಅವರು ಒಂದು ಹಸು ಮನೆ ಹತ್ರ. ಸೊ ಇಲ್ಲಿ ಕಂಟೆಂಟ್ ಶೂಟ್ ಮಾಡೋಕ್ಕಂತ ಬಂದಿದ್ವಿ. ಬೆಳಗ್ಗೆನೆ ನೋಡ್ಬೋದು ಹಸುಗಳು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬ್ರೋ ಎಷ್ಟು ವರ್ಷ ಆಯಿತು ಬ್ರೋ ಹಸುಗಳು ಇದು ನೀವು ತಂದು? ಬ್ರೋ ಆಯಿತು ಬ್ರೋ ಒಂದು 5 years ಆಯಿತು. 5 years 5 ವರ್ಷ ಆಯ್ತಂತೆ ಈ ಹಸುಗಳನ್ನ ತಂದು. ನೋಡಿ ಗೈಸ್ ಬೆಳಗ್ಗೆನೆ ಒಂದು ಹುಲ್ಲೆಲ್ಲ ಹಾಕಿದ್ದಾರೆ, ಹಸು ತಿಂತಾ ಇದೆ. ಸೊ ಈ ಹಸು ತಂದು 5 years ಆಯಿತಾ? ಇದು ಹಾಲು ಕೊಡ್ತದಾ ಹಸುಗಳು? ಗೈಸ್ ನೋಡಿ ಗೈಸ್ ಎಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹಸುಗಳನ್ನ, ಎಷ್ಟೊಂದು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ನೀವು ಪ್ರತಿದಿನ ಇದಕ್ಕೆ ಸ್ನಾನ ಮಾಡಿಸ್ತಾ ಇರ್ತೀರಾ ಹಸುಗಳಿಗೆ? ಮಿಷಿನಲ್ಲಿ ಸ್ನಾನ ಮಾಡಿಸ್ತೀರಾ? ಒಂದು ಬಾರಿ ಆನ್ ಮಾಡ್ತೀರಾ ಗನ್ನನ್ನ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು? ನೋಡಿ ಗೈಸ್ ಗನ್ನಲ್ಲಿ ಪ್ರತಿದಿನ ನೀರು ಸ್ನಾನ ಮಾಡಿಸ್ತಾರಂತೆ ಹಸುಗಳಿಗೆ. ನಾನು ಎಲ್ಲೂ ನೋಡಿಲ್ಲ ಗೈಸ್ ಇಂಥದ್ದು. ಸೊ ಈ ಕಡೆ ಸಿಟಿಗಳ ಹತ್ರ ಮಾತ್ರ ಮಾಡ್ತಾರೆ ಈ ಥರ ಹಸುಗಳಲ್ಲಿ. ನೋಡಿ ಗೈಸ್ ಹಸುಗಳಿಗೆ ಸ್ನಾನ ಮಾಡಿಸ್ತಕ್ಕಂಥ ಗನ್ ಇದು. ನೋಡಿ ಎಷ್ಟು ಚೆನ್ನಾಗಿ ಬರ್ತದೋ. ಪ್ರೆಷರ್ ಗನ್ ಇದು ಅಲ್ವಾ? ಪ್ರೆಷರ್ ಗನ್ ಅಲ್ವಾ? ಹಾಂ ಸರಿ ಆಫ್ ಮಾಡಿಬಿಡಿ ಇಲ್ಲಿ ಒಂದು ನಿಮಿಷ. ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮ್ಯಾಟ್ಸ್ ಎಲ್ಲ ಹಾಕಿದ್ದಾರೆ ಗೈಸ್. ಇಲ್ಲಿ ಮುಂದೆ ನೋಡ್ಬೋದು ಮ್ಯಾಟಿಗಳೆಲ್ಲ ಹಾಕಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಹುಲ್ಲೆಲ್ಲ ಹಾಕಿದ್ದಾರೆ. ಬ್ರೋ ಇದೇನು ಬ್ರೋ ಇದು? ಹುಲ್ಲು ಕಟ್ ಮಾಡೋ ಮಿಷಿನಾ? ಅಂದರೆ ಹುಲ್ಲು ಇರ್ತದಲ್ಲ ಗೈಸ್, ಅದು ಈಸಿಯಾಗಿ ಕಟ್ ಮಾಡೋಕ್ಕೆ. ಮೊದಲು ಎತ್ತುಗಳಿತ್ತ ನಿಮ್ಮ ಮನೆಯಲ್ಲಿ? ಮತ್ತು ಆ ಹುಲ್ಲು ಹಸುಗಳು ಕಟ್ ಮಾಡೋಕ್ಕಾ? ಹಸುಗಳು ಕಟ್ ಮಾಡೋಕ್ಕೆ ಅಂತೆ ಹುಲ್ಲು ಕಟ್ ಮಾಡೋ ಮಿಷಿನ್ ಅದು. ಸೊ ನೋಡ್ಬೋದು ಎಷ್ಟೊಂದು ಅದ್ಭುತವಾಗಿದೆಯೋ ಜಾಗ ಅಂತ ಹೇಳ್ಬಿಟ್ಟು. ಸುಮಾರು ವರ್ಷಗಳು ಹಳೇದಲ್ವ ಇದು? ಅದೇನದು? ಅದೇನಕ್ಕೆ ನೀರದು? ಅದು ಗೊತ್ತು. ಏನಕ್ಕೆ ಯೂಸ್ ಮಾಡ್ತೀರಿ ನೀರನ್ನು? ಗೈಸ್ ಇಲ್ಲಿ ನೋಡಿ ಗೈಸ್ ಹಸುಗಳಿಗೆ ಈ ಡ್ರಮ್ಮಲ್ಲಿ ಒಳ್ಳೆ ನೀರು ಶೇಖರಣೆ ಮಾಡಿ ಈ ನೀರು ಕೊಡ್ತಾರೆ ಹಸುಗಳಿಗೆ. ಗ್ರೇಟ್ ಅಲ್ವಾ? ಫುಡ್ಡು ತಿಂಡಿ ನೋಡಿ ಗೈಸ್ ಹಸುಗಳಿಗೆ ತಿಂಡಿ ಯಾವ ಥರ ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಯ್ಯೋ ನಾವು ಡಾಗ್ಸ್ಗೆ ಯಾವ ಥರ ಫೀಡ್ ಮಾಡ್ತೀವಿ ಆ ಥರ ಇವರು ತಿಂಡಿ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ನೋಡಿ ಗೈಸ್ ಯಾವ ಥರ ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಳ್ಳೆ ಶಾಕ್ ಆಗ್ತದೆ ನನಗೆ. ಇಲ್ಲಿ ನೋಡಿ ಗೈಸ್ ಬೂಸನ್ ಕೂಡ ಯಾವ ಥರ ಇಟ್ಕೊಂಡಿದ್ದಾರೋ ಇದಕ್ಕೆ ಫುಡ್ಡು. ಗ್ರೇಟ್ ಅಲ್ವಾ? ನೋಡಿ ಗೈಸ್ ಹೊಟ್ಟಂತೆ ಇದು. ನೋಡಿ ಗೈಸ್ ಯಾವ ಥರ ಶೇಖರಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟೊಂದು ಅದ್ಭುತವಾಗಿದೆ ಅಲ್ವಾ? ನೋಡ್ತಾ ಇದ್ದಾರೆ ನನಗೆ ಗ್ರೇಟ್ ಅನಿಸುತ್ತೆ ಗೈಸ್. ಸೊ ಅದು ಬಿಡಿ, ಅದು ಎಲ್ಲರಿಗೂ ಗೊತ್ತು. ಇಲ್ಲಿ ನೋಡಿ ಗೈಸ್ ಇಲ್ಲಿ ನೀರಾದರೆ ಇಟ್ಟಿದ್ದಾರೆ. ಸ್ವಲ್ಪ ನೀರು ಕುಡಿಯೋಣ ಬ್ರೋ. ನೀರು ಕೊಡ್ತೀರಾ ಸ್ವಲ್ಪ? ಹಾಂ ಸ್ವಲ್ಪ ಬ್ರೋ. ಮೊದಲೆಷ್ಟಿತ್ತು ಹಸುಗಳು? 21 ಹಸುಗಳಿತ್ತಾ? ಇವಾಗ ಯಾಕೆ ಕಡಿಮೆ ಆಗೋದು? ಸಾಕಕ್ಕೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಬ್ರೋ. ಗೊಬ್ಬರನ ಏನು ಮಾಡ್ತೀರಾ ಬ್ರೋ ನೀವು? ಬ್ರೋ ಅಲ್ಲಿ ಸ್ಟೋರ್ ಮಾಡಿ ಮತ್ತೆ ಗಿಡಗಳಿಗೆಲ್ಲ ನಾವು ಮಾರ್ಬಿಡ್ತೀವಿ. ಅವ್ರು ಗಿಡಗಳಿಗೆ ಹಾಕೊಂತಾರೆ ಬ್ರೋ. ಸ್ಟೋರ್ ಮಾಡಿಬಿಟ್ಟು ಮಾರ್ತೀರಾ? ಹಸುಗಳು ಗೊಬ್ಬರದಿಂದ ಕೂಡ ಎಷ್ಟೊಂದು ಯೂಸಸ್ ಇದೆ ಅಲ್ವಾ? ಇನ್ನೇನೇನು ಯೂಸ್ ಇದೆ ಗೊಬ್ಬರದಿಂದ? ಗೋಬರ್ ಗ್ಯಾಸ್ ಮಾಡ್ಬೋದು. ಹಾಂ ಸೊ ಆ ಥರ ಹಸುಗಳಿಂದ ತುಂಬ ಯೂಸಸ್ ಆದರೆ ಇದೆ. ಹಾಲು ಕರಿಯೋ ಮಿಷಿನ್ ಇದೆಯಾ? ತೋರಿಸಿ ಗೈಸ್. ಹಾಲು ಕರಿಯೋ ಮಿಷಿನ್ ಅಂತೆ. ನಾನು ನೋಡಿಲ್ಲ ಇದುವರೆಗೂ. ಯಾವ ಥರ ಇದೆ ನನಗೆ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ಯಾವುದು ಹಾಲು ಕರಿಯೋ ಮಿಷಿನ್? ಹಾಂ ತೋರಿಸಿ ಎತ್ಕೊಂಡು. ಬ್ರೋ ಏನು ಬ್ರೋ ಮಿಷಿನ್ ಇದು? ಏನ್ ಹಂಗಂದ್ರೆ ಏನ್ ಹೌದಾ? ಹೌದಾ? ಓಕೆ. ಎಷ್ಟು ಮಾಡ್ತದೆ ಒಂದು ಬಾರಿಗೆ ಅದು? 200ರಿಂದ 300 kg ಮಾಡ್ತದ ಮಿಷಿನ್ ಅದು? ಎಷ್ಟು ಡೀಸೆಲ್ ಏನು ಅದು? ಎಲೆಕ್ಟ್ರಿಕ್? ಡೀಸೆಲ್ ಎಲೆಕ್ಟ್ರಿಕ್ ಎರಡು ಇದೆ. ಓಕೆ ಗ್ರೇಟ್ ಬ್ರೋ. ಗೈಸ್ ಇಲ್ಲಿ ನೋಡಿ ಗೈಸ್ ಇವರು ಟ್ರ್ಯಾಕ್ಟರ್ ಮೇಲೆ ಎಲ್ಲಾದ್ರೂ ಕೂತ್ಕೊಂಡಿದ್ದಾರೆ. ಬ್ರೋ ಏನು ಬ್ರೋ ಫುಲ್ ಆಟ ಆಡ್ತಾ ಇದ್ದೀರಾ? ಯಾವುದು ಟ್ರ್ಯಾಕ್ಟರ್ ಇದು? ಯಾವ್ದು ಕಂಪ್ನಿ ಇದು? ಮಹೇಂದ್ರದಾ? ಗೈಸ್ ಭೈರವಾಗ ತಪ್ಸ್ಕೊಂಡ್ಬಿಟ್ಟವನೆ. ಯಾವ ಕಡೆ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ನೋಡಿ ಭೈರವ್, ಭೈರವ ಬಾ ಬಾ ಬಾ. ಇಲ್ಲೆಲ್ಲ ಹೋಗಲ್ಲ, ನಿಧಾನವಾಗಿರೋ. ಭೈರವ
ನೋಡಿ ಗೈಸ್, ಭೈರವಗನಾದ್ರೆ ತಪ್ಸ್ಕೊಂಬಿಟ್ಟ, ಆ ಕಡೆ ಹೋಗ್ಬಿಟ್ಟಿದ್ದಾನೆ. ನಂದೇ ಡಾಗ್. ಇಟ್ಕೊಂಬಿಟ್ಟೆ ಗೈಸ್, ಕೊನೆಗೆ ಸಿಕ್ಬಿಟ್ಟ ಭೈರವಗನ. ಏನು ನೋಡಿ ಗೈಸ್, ಕೊನೆಗೆ ಭೈರವಗನ ಸಿಕ್ಕಿದ್ದಾನೆ. ಸೊ ಈ ಥರ ಬಿಟ್ಟರೆ ಹೋಗ್ಬಿಡ್ತಾನೆ, ನೋಡಿದ್ರಾ? ಹೋಗ್ಬಿಡ್ತೀಯಾ? ಹೋಗ್ಬಿಡ್ತೀಯಾ? ಎಲ್ಲಿಗೆ ಹೋಗ್ಬಿಡ್ತೀಯ? ನೋಡಿ ಗೈಸ್, ಭೈರವಗನಾದ್ರೆ ಓಡೋಗಿದ್ದ, ಮತ್ತೆ ಸಿಕ್ತಾ. ಎಲ್ಲಿಗೋಗ್ಬಿಡ್ತೀಯ? ಸೊ ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸುಮಾರು 3 ಕಿಲೋಮೀಟರ್ ಆದರೆ ಜರ್ನಿ ಮಾಡಿಕೊಂಡು ಇವಾಗ ಒಂದು ಹೊಸಕೋಟೆ ಮಾರ್ಕೆಟ್ಗಾದರೆ ಬಂದಿದ್ವಿ, ತರಕಾರಿ ಮಾರ್ಕೆಟು. ಸೊ ಒಳಗಡೆ ಗಣೇಶನ್ ಅಂದರೆ ಕೊಂಡಿಸಿದ್ದಾರೆ, ನೋಡ್ಬೋದು. ಇಲ್ಲಿ ನೆನ್ನೆ ಬ್ರೋ ಆದರೆ ಇನ್ವೈಟ್ ಮಾಡಿದ್ರು ಇಲ್ಲಿ ಇರೋರು. ಸೊ ಅದಕ್ಕೋಸ್ಕರ ಬಂದಿದ್ವಿ. ಸೊ ಬನ್ನಿ ಒಳಗಡೆ ಹೋಗೋಣ, ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಎಷ್ಟು ದೊಡ್ಡದಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ ಗೈಸ್. ಬನ್ನಿ ಒಳಗಡೆ ಹೋಗೋಣ. ಸೊ ಭೈರವಗನ ತಪ್ಸ್ಕೊಂಡ್ಬಿಟ್ಟಿದ್ದ, ಮತ್ತೆ ಬಂದ. ನೋಡಿ ಗೈಸ್, ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಎಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಇರೋರಾದರೆ ನಮ್ಮನ್ನು ಇನ್ವೈಟ್ ಮಾಡಿದರು. ಸೊ ಅದಕ್ಕೋಸ್ಕರ ನಾವು ಬಂದಿದ್ವಿ. ನೋಡಿ ಗೈಸ್, ಇಲ್ಲಿ ಹಸ್ಕಿ ಆದರೆ ಇದೆ, ಹಸ್ಕಿ ಡಾಗು. ಇಲ್ಲಿ ಲ್ಯಾಬ್ಗಳಾದರೆ 2 ಇದ್ದಾವೆ. ಅಯ್ಯೋ ಕಚ್ಚಾಡ್ತಾವೆ 2. ಸೊ ಇಲ್ಲಿ ನೋಡಿ ಗೈಸ್, ಪಾರಿವಾಳಗಳಾದ್ರೆ ಇದೆ ಇಲ್ಲಿ ಮೇಲೆ. ಅಪ್ಪು ಫಾರ್ಮ್ ಹೌಸ್ ತಾನೆ ಇದು? ಓಕೆ. ಸೊ ಪಾರಿವಾಳ ಏನಿದೆ ಇಲ್ಲಿ? ಸೊ ಇಲ್ಲಿ ನೋಡಿ ಗೈಸ್, ಇಲ್ಲಿಗೆ ಬಂದಿದ್ದೀವಿ ಒಳಗಡೆಗೆ. ಆದರೆ ಓಹೋ, ಇದನ್ನೇನಂತಾರೆ ಇದನ್ನ? ಜಂಗ್ಲಿನಾ? ಅದು ಏನು ಆ ಥರ ಇದೆ? ಹಾಂ, ನಾಟಿ ಕೋಳಿಗಳು. ಗೈಸ್ ಇಲ್ಲಿ ನೋಡಿ ಗೈಸ್, ಕೋಳಿಗಳು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ನಾಟಿ ಕೋಳಿಗಳು ಯಾವ ಥರ ಇದೆ, ಎಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು. ನೋಡುಗರು ಎಲ್ಲನೂ ಕೋಳಿಗಳು ಎಷ್ಟೊಂದಿದ್ದಾವೆ ಅಂತ ಹೇಳ್ಬಿಟ್ಟು. ಇದನ್ನು ಮೇಂಟೆನೆನ್ಸ್ ಯಾರು ಮಾಡ್ತಾರೆ ಇಲ್ಲಿ? ಓ, ಹಾಸ್ಪಿಟ್ಲಾ? ಯಾವುದು ಇದು? ಹಾಸ್ಪಿಟ್ಲ್ ಅಂತೆ. ಇಲ್ಲಿ ಒಳಗಡೆ ಇದಂತೆ, ಮೆಡಿಸಿನ್ ಹಾಕೋದಂತೆ. ಸೊ ಬನ್ನಿ ಗೈಸ್, ಇಲ್ಲಿ ನೋಡಿ ಗೈಸ್, ಎಷ್ಟೊಂದು ಇದು ನೋಡಿ, ಎಷ್ಟೊಂದು ಅದ್ಭುತವಾಗಿದೆಯೋ ಅಲ್ವಾ? ಹಾಂ ಗೈಸ್, ಬ್ಲ್ಯಾಕ್ ಕಲರ್ ಕೋಳಿಗಳು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಪೂರ್ತಿ ಬ್ಲ್ಯಾಕ್ ಕಲರ್ ಕೋಳಿಗಳು. ಇದು ತುಂಬ ಕಾಸ್ಟ್ಲಿನಾ? ಆ ಕಡೆ ವೈಟ್ ಕಲರ್ ಕೋಳಿಗಳಾ? ಇಲ್ಲಿ ನೋಡಿ ಗೈಸ್, ಎಷ್ಟೊಂದು ಕೋಳಿಗಳಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಲ್ವಾ? ವೈಟ್ ಕಲರ್ ಕೋಳಿಗಳು. ಸೊ ಈ ಬ್ಲ್ಯಾಕ್ ಕಲರ್ ಕೋಳಿ ತುಂಬ ಕಾಸ್ಟ್ಲಿನಾ? ಕಪ್ಪುದು ಎಷ್ಟಿರ್ತದೆ ಒಂದು ಕೋಳಿ? ಒಂದು ಕೋಳಿ ಬಂದು 700-800 ರೂಪಾಯಿ. ಇನ್ನೂ ಜಾಸ್ತಿ ಇರ್ತದೆ. ಸೊ ನೋಡಿ ಗೈಸ್, ಯಾವ ಥರ ಇದೆಯೋ, ತುಂಬ ಕಾಸ್ಟ್ಲಿನಂತೆ ಆ ಬ್ಲ್ಯಾಕ್ ಕಲರ್ ಕೋಳಿಗಳು. ಗೈಸ್ ಇವಾಗ ನಾವು ಬಂದುಬಿಟ್ಟು ಒಳಗಡೆ ಕಾದ್ರೆ ಬಂದಿದ್ದೀವಿ, ಫಾರ್ಮ್ ಹೌಸ್ ಒಳಗಡೆಗೆ. ಎಲ್ಲ ಕೋಳಿಗಳ ಸೆಕ್ಷನ್ ಅದು ನೋಡಿದ್ವಿ ಇವಾಗ. ತುಂಬ ಅದ್ಭುತವಾಗಿದೆ ಗೈಸ್. ಸೊ ಏನಿದು ಈ ಕಡೆ ಏನು? ಇದು ಸುಮ್ಮನೆ ಒಂದು ತೋಟ ಥರ ಮಾಡಿದ್ದಾರೆ, ನೋಡ್ಬೋದು. ಸೊ ನೋಡಿ ಗೈಸ್, ಏನು ಬ್ರೋ? ಹಾಂ, ಬಾರ್ಬಿಕ್ಯೂ ಮಾಡೋಕ್ಕೆ ಸಾಯಂಕಾಲ ಟೈಮಲ್ಲಿ. ಇದು ಬಾರ್ಬಿಕ್ಯೂ ಮಾಡೋಕ್ಕೆ. ಓ ಏನು ಬ್ರೋ, ಇಲ್ಲಿ ನೋಡಿ ಗೈಸ್, ಯಾವ ಥರ ಇದೆಯೋ ಹುಂಜಗಳು, ಎಷ್ಟೊಂದು ಇದಾವೆ ಅಂತ ಹೇಳ್ಬಿಟ್ಟು. ಎಲ್ಲ ಹುಂಜಗಳೇ ಗೈಸ್, ನೋಡಿ ಪೂರ್ತಿ ಅದೇ. ಇದು ಎಂಟ್ರೆನ್ಸ್ ಫೀಸ್ ಇರುತ್ತಾ ಒಳಗಡೆ ಬರೋಕ್ಕೆ? ಯಾರಾದರೂ ಬರಬೇಕಂದ್ರೆ? ಹಾಂ ಗೈಸ್, ಟರ್ಕೀಸ್ ನೋಡಿ ಗೈಸ್, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಟರ್ಕಿ ನೋಡಿ, ಟರ್ಕಿಗಳು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಂ, ಕಚ್ತಾವೆ ಗೊತ್ತು ನೋಡಿ. ಇಲ್ಲಿ ದೊಡ್ಡ ಟರ್ಕಿ. ಹೌದು ಬ್ರೋ, ಗಾಡಿ ಇದು ಮಹೇಂದ್ರನಾ? ಗೈಸ್, ಮಹೇಂದ್ರ ಗಾಡಿ ಯಾವತ್ತಾದ್ರೂ ನೋಡಿದ್ದೀರಾ ನೀವು? ಮಹೇಂದ್ರ ಗಾಡಿ ಯಾವುದು ಇದು? ಹೆಸರೇನು? ಮೋಜೋ. ಏನು ಗಂಟೆ ಒಳಗಡೆ ಏನಿಲ್ಲ ಡಿಸೈನ್. ವೆಲ್ಕಮ್ ಟು ದ ರೆಸಾರ್ಟ್. ನೋಡಿ ಗೈಸ್, ಇವಾಗ ನಾವು ಬಂದುಬಿಟ್ಟು ರೆಸಾರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಸಖತ್ತಾಗಿದೆಲ್ಲ ಗುರು ಇಲ್ಲಿ.
ಸೊ ಗಾಯ್ಸ್ ಇವಾಗ ತಾನೇ ಭೈರವನ್ನ ಕರ್ಕೊಂಡು ವಾಶ್ರೂಮ್ಗಾದ್ರೆ ಬಂದಿದೆ. ನೋಡ್ಬೋದು ಇಲ್ಲಿ ಭೈರವನಾದ್ರೆ ಇದ್ದಾನೆ. ಏನು ಭೈರವ್ ಸಮಾಚಾರ? ಫುಲ್ ಆಟ ಆಡ್ತಾ ಇದ್ದಾನೆ ಅವನು. ನೋಡಿ ಎಲ್ಲ ಕಚ್ಚಿಬಿಟ್ಟಿದ್ದಾನೆ ಗೈಸ್. ಏಯ್ ಭೈರವ, ಅಯ್ಯೋ ನೋಡಿ ಗೈಸ್ ನನ್ನನ್ನು ಕಚ್ತಾ ಇದ್ದಾನೆ. ಕೊನೆಗೆ ಅದನ್ನು ಮರನ ಕೂಡ ಬಿಟ್ಟಿಲ್ಲ, ಮರನ್ನೆಲ್ಲ ಕಚ್ಚಿಬಿಟ್ಟಿದ್ದಾನೆ. ಏಯ್ ಸೈಲೆಂಟಾಗಿರು. ಸೊ ನೋಡಿದ್ರೆ ಗೈಸ್ ಇವತ್ತು ಸಾಯಂಕಾಲ ಒಂದು ಒಳ್ಳೆ ವೀಡಿಯೋ ಆದರೆ ಬರ್ತದೆ ಇನ್ಸ್ಟಾಗ್ರಾಮಲ್ಲಿ. ನೋಡಿ, ಒಂದು ಇನ್ಫಾರ್ಮೇಟಿವ್ ವೀಡಿಯೋ, ಒಂದು ಮೆಸೇಜ್ ಕೊಡ್ತಕ್ಕಂಥ ವೀಡಿಯೋ, ತುಂಬ ಅದ್ಭುತವಾಗಿರ್ತದೆ. ಸೊ ರಾಣಿ ಮನೆ ಒಳಗಡೆ ಆದರೆ ಇದ್ದಾಳೆ. ಸ್ವಲ್ಪ ವೀಡಿಯೋ ಶೂಟ್ ಮಾಡಬೇಕಾಗಿತ್ತು, ಆ ಕಾರಣದಿಂದ ನಾನು ಔಟ್ಸೈಡ್ ಆದರೆ ಬಂದಿದ್ದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಥವಾ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ನಮ್ಮ ಚಾನಲ್. ಜೈ ಹಿಂದ್. Bye bye. See you in the next vlog.